ನಾಟಿ ಕೋಳಿ ಯಾರ್ಯಾರು ಈಗಿನ ಸಣ್ಣ ಇಳುವರಿ ರೈತರು ಯಾರ್ಯಾರು ಸಾಗಾಣಿಕೆ ಮಾಡಿದರೋ ಅವರು ತುಂಬ ಜನ ಕೇಳ್ತಾ ಇದ್ದಾರೆ. ಈಗ ನಾವು ಮಾಮೂಲಿ ನೈಸರ್ಗಿಕವಾಗಿ ಏನೇ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರು ಅದೇನು ಮಾಡ್ತಿದೆ 5ರಿಂದ 6 ತಿಂಗಳು 6ರಿಂದ 7 ತಿಂಗಳು ನಾಟಿ ಕೋಳಿಗಳು ಬೆಳವಣಿಗೆ ಆಗೋಕ್ಕೆ ತಾಣ್ತಾಯಿದೆ. ಹಾಗಾಗಿ ನೀವು ನೈಸರ್ಗಿಕವಾಗಿ ಮಾಮೂಲಿ ಜೋಳ, ರಾಗಿ, ಅಕ್ಕಿ ನುಚ್ಚು, ತರಕಾರಿಗಳು ಇರ್ಬೋದು, ಮುಸ್ರೆಗಳು ಆ ಥರ ಕೊಟ್ಕೊಂಡು ಬೆಳೆಸಿದ್ರೆ ನಾಟಿ ಕೋಳಿಗಳು 6ರಿಂದ 7 ತಿಂಗಳು ತಾಣುತ್ತೆ. ಅದಕ್ಕೆ ಒಂದು ನಾಟಿ ಫೀಲ್ಡ್ ಅಂತ ಬರುತ್ತೆ. ಅಂದರೆ ನಾಟಿ ಫೀಲ್ಡ್ ಅಂದರೆ ಅದು ಯಾವುದೇ ರಾಸಾಯನಿಕವಾಗಿ ಅದನ್ನೇನು ಬಳಸಿರಲ್ಲ, ಅದು ಗ್ರೌತ್ ಆಗೋಕ್ಕೆ ತುಂಬ ಅತ್ಯುತ್ತಮವಾದಂತಹ ಒಂದು ಪ್ರಾಡಕ್ಟ್ ಆಗಿದೆ. ಹಾಗಾಗಿ ನಾನು ನಿಮಗೆ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಇರುತ್ತಿದ್ದು ನಾಟಿ ಫೀಲ್ಡ್ ಅಂದರೆ ನೋಡಿ, ನೀವೇ ನೋಡ್ಬೋದು, ಇದು ನಾಟಿ ಫೀಲ್ಡ್ ಅಂತ. ಒಳ್ಳೆ ಅತ್ಯುತ್ತಮವಾಗಿ ಗ್ರೌತ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದಯವಿಟ್ಟು ಈ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ನೀವು ಸಹ ಯಾವಾಗ ಒಂದು ಟೈಮು ಇದನ್ನು ಆದಷ್ಟು ನೀವು ನೆನೆಸಿ ಕೊಡೋದ್ರಿಂದ ಬೇಗ ಅದು ಜೀರ್ಣಕ್ರಿಯೆ ಆಗಿ ಬೇಗ ನಿಮಗೆ ಗ್ರೌತ್ ಆಗುತ್ತೆ. ನೋಡ್ತಿರ್ಬೋದು ನೀವೇನ ಎಷ್ಟು ಅತ್ಯುತ್ತಮವಾಗಿ ನಾನು ನೆನೆಸಿ ಈ ಥರ ಸೀಟ್ ಮೇಲೆ ಹಾಕಿದ್ದೀನಿ. ಮಧ್ಯಾಹ್ನ ಟೈಮಲ್ಲಿ ಕೊಡಿ. ಮಧ್ಯಾಹ್ನ ಟೈಮಲ್ಲಿ ಕೊಡೋದ್ರಿಂದ ಹಸ್ತಿರುತ್ತೆ, ಚೆನ್ನಾಗಿ ತಿನ್ಕೊಳ್ಳುತ್ತೆ, ಆಮೇಲೆ ಆರೋಗ್ಯನೂ ಚೆನ್ನಾಗಾಗುತ್ತೆ. ಹಾಗಾಗಿ ನೀವೇ ನೋಡ್ತಿರ್ಬೋದು, ನಾನು ಈ ಥರ ಮಧ್ಯಾಹ್ನ ಟೈಮಲ್ಲಿ ನಾನು ಚೆನ್ನಾಗಿ ನೆನೆಸಿ ಈ ಥರ ನಾನು ಕೊಡ್ತೀನಿ. ಈ ಥರ ಕೊಡೋದ್ರಿಂದ ನೋಡಿ, ನೀವೇ ನೋಡ್ತಿರ್ಬೋದು, ನಂದು 3 ತಿಂಗಳಾಗಿದೆ. ನೀವೇ ನೋಡೋ ವಿಡಿಯೋದಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ರೌತ್ ಬಂದಿದೆ. ನಾನು ಯಾವುದೇ ಥರದ ರಾಸಾಯನಿಕ ಫುಡ್ಗಳನ್ನ ಬಳಸಿಲ್ಲ. ಇವಾಗ ಗ್ರೌತ್ ಬರಬೇಕು, ನಾನು ಮಾಂಸಕ್ಕೆ ರೆಡಿ ಮಾಡುತ್ತಿರೋದ್ರಿಂದ ಈಗ ನನಗೆ ನಮ್ಮ ಗುರುಗಳಾದಂಥವರು ಈಗ ಸಜೆಸ್ಟ್ ಮಾಡಿರೋದ್ರಿಂದ ನಾನು ಇದನ್ನು ತಾಂಬಂದು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿದ್ರಿಂದ ಒಳ್ಳೆ ಗ್ರೌತ್ ಬಂದಿದೆ. ಹಾಗಾಗಿ ನೀವು ಸಹ ನೋಡಿ, ಈ ಥರ ಯಾರಾದರೂ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ಮಧ್ಯಾಹ್ನ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಬೆಳಗ್ಗೆ ಟೈಮಲ್ಲಿ ಒಟ್ಟಿನಾಗೆ ಒಂದು ದಿನಕ್ಕೆ ನೀವು 1 ಟೈಮ್ ಇದನ್ನು ಕೊಡಬೇಕು. ಇದನ್ನು 1 ಟೈಮ್ ಕೊಡೋದ್ರಿಂದ ಒಳ್ಳೆ ಬೆಳವಣಿಗೆ ಆಗುತ್ತೆ ಮತ್ತು ಬೇಗ ಗ್ರೌತ್ ಬರುತ್ತೆ. ಮಾಂಸಕ್ಕೆ ಯಾರ್ಯಾರು ಬೆಳವಣಿಗೆ ಮಾಡಿದಾರೋ ಆದಷ್ಟು ಅವರು ಕಮ್ಮಿ ಬಂಡವಾಳ, ಅಂದರೆ ಇದು 1700 ರೂಪಾಯಿ ಇದು ಮೂಟೆ. ಇದು ಪೂರ್ತಿನ ನಿಮಗೆ ಡೀಟೇಲ್ಸ್ ನಾನು ನನ್ನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಿರ್ಬೋದು, ಈ ಥರ ತಂದು ನೀವೆಲ್ಲಾದರೂ ಒಂದು 2-3 ತಾವು ಕಲ್ಲು ಮೇಲೋ ಇಲ್ಲ ಅಂದರೆ ತಗಡುಗಳು ಶೀಟ್ ಇರ್ತಾವಲ್ಲ, ಆ ಥರ ಶೀಟ್ ಮೇಲೋ ನೀವು ನೀಟಾಗಿ ತಂದು ಹಾಕಿದ್ರೆ ಚೆನ್ನಾಗಿ ತಿನ್ಕೊಳ್ಳುತ್ತೆ. ಆಮೇಲೆ ಬೇಗ ಅತ್ಯುತ್ತಮವಾಗಿ ಬೆಳವಣಿಗೆನೂ ಆಗುತ್ತೆ. ನಿಮಗೂ ಸಹ ನೀವು ಏನು ಎಕ್ಸೆಪ್ಟೇಷನ್ ಇಟ್ಕೊಂಡಿರ್ತೀರಲ್ಲ, ಹಣ ಇಷ್ಟು ಪಡಿಬೇಕು ಇದರಿಂದ ನಾಟಿ ಕೋಳಿಯಿಂದ ಅಂತಲೇ, ಹಾಗಾಗಿ ಅದನ್ನು ನೀವು ಪಡೆಯೋಕ್ಕೆ ತುಂಬ ಅನುಕೂಲ ಆಗುತ್ತೆ. ದಯವಿಟ್ಟು ಯಾರ್ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋ ಈ ವಿಡಿಯೋ ಏನಾದರೂ ನೀವು ನೋಡ್ತೀರಿ, ನಿಮ್ಮ ಸ್ನೇಹಿತರು ಯಾರು ಸಾಕಾಣಿಕೆ ಮಾಡಿರೋ ಅವ್ರಿಗೂ ಸಹ ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಸಹ ಮಾಹಿತಿ ತಿಳ್ಕೊಳ್ಳಿ. ಆಮೇಲೆ ಮಧ್ಯಾಹ್ನ ಟೈಮು ಬಿಸಿಲು ಇವಾಗ ಜಾಸ್ತಿ ಇದೆ. ಹಾಗಾಗಿ ಎಲ್ಲದನ್ನು ತೋಟದಲ್ಲಿ ನೀವು ಈ ಥರ ಆದಷ್ಟು ನೀರು ಈ ಥರ ಹೋಗೋ ಥರನೇ ಮಾಡಿ. ಏನಕ್ಕೆ ಅಂದರೆ ಒಂದು ಸಣ್ಣ ಪೈಪಲ್ಲಿ ಹೋಗೋದ್ರಿಂದ ಏನಾಗಲ್ಲ, ನಿಮ್ಮ ತೋಟ ತೆಂಗಿನ ಗಿಡನೂ ಚೆನ್ನಾಗಿರ್ತೈತೆ. ಆಮೇಲೆ ನಾಟಿ ಕೋಳಿಗಳು ನೋಡಿ ಈ ಥರ ಒಂದು ನೀಟಾಗೆ ಅವು ಸಹ ತಂಪಾಗೆ ಬೆಳವಣಿಗೆ ಆಗಿ ಚೆನ್ನಾಗಿರ್ತೈತೆ. ದಯವಿಟ್ಟು ಆದಷ್ಟು ನಾಟಿ ಫೀಲ್ಡ್ನ ನೀವು ಈಗ ರೆಗ್ಯುಲರು ಈಗ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಬೆಳವಣಿಗೆ ಆಗಬೇಕು ಅಂದರೆ ಬೇಗ ಮಾಂಸಕ್ಕೆ ಬರಬೇಕು, ನಾವು ಆದಾಯ ತಗೊಬೇಕು ಅಂತನ್ನೋರು, ಬಿಗ್ನೆಸ್ ಮಾಡೋರು, ನೀವು ಮನೆಯಲ್ಲಿ ಸಾಕಿದ್ದೀವಣ್ಣ 4-5 ಕೋಳಿ ಅವಕ್ಕೆಲ್ಲ ಏನು ಕಾಣ ಅಂತ ನೀವು ಕ್ವಶನ್ ದಯವಿಟ್ಟು ಕೇಳಬೇಡಿ. ಈ ಥರ ಯಾರಾದರೂ ಮಟನ್ಗೋಸ್ಕರ ಬಿಗ್ನೆಸ್ಸಿಗೆ ನೀವು ಬಿಸ್ನೆಸ್ ಪರ್ಪಸಿಗೆ ಮಾಡ್ತಾಯಿದ್ರೆ ನೀವು ಈ ಥರ ತಂದು ಹಾಕೋದ್ರಿಂದ ನಿಮಗೆ ಅಂದರೆ ಕಡಿಮೆ ಬಂಡವಾಳ, ಇದೇನಿಲ್ಲ ಅಂದರೂ ನಿಮಗೆ 1700 ರೂಪಾಯಿ ಆಗುತ್ತಿದ್ದು. 1700 ರೂಪಾಯಿ ನೀವು ಫ್ಯಾಕ್ಟ್ರಿ ಹತ್ರ ಹೋಗಿ ತಗೊಂಡ್ರೆ ನಿಮಗೆ 1400 ರೂಪಾಯಿ ಆಗುತ್ತೆ. ಇಲ್ಲ ನೀವು ಅವರೇ ತಂದು ಕೊಡೋದು ಡೆಲಿವರಿ ಕೊಡೋದ್ರೆ 300 ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತಾರೆ. ಇದು ಬಂದು ಫ್ಯಾಕ್ಟ್ರಿ ಬಂದು ಕುಣಿಗಲ್ ಹತ್ರ, ಕುಣಿಗಲ್ಲಿಂದ ನೀವು ಕುಣಿಗಲ್ ಇಂಡಸ್ಟ್ರಿ ಏರಿಯಾದಲ್ಲಿ ಇದನ್ನು ಫ್ಯಾಕ್ಟ್ರಿ ಅಡ್ರೆಸ್ಸು ನಾನು ಈಗ ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರೆದಿರ್ತೀನಿ, ನೀವು ಅಲ್ಲಿ ಹೋಗಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ನೋಡಿ ಈ ಥರ ನೀಟಾಗಿ ಕೊಡೋದ್ರಿಂದ ಒಳ್ಳೆ ನಾಟಿ ಕೋಳಿಗಳು ಬೆಳವಣಿಗೆ ಆಗುತ್ತೆ. ದಯವಿಟ್ಟು ನಾಟಿ ಕೋಳಿ ಸಾಗಾಣಿಕೆ ಈ ಥರ ಕೊಡಿ. ಆಮೇಲೆ ತುಂಬ ನಿಮ್ಮ ಸ್ನೇಹಿತರಿಗೂ ವಿಡಿಯೋ ಶೇರ್ ಮಾಡಿ. ನೋಡಿ, ಒಳ್ಳೆ ಯಾವುದೇ ಥರದ ರಾಸಾಯನಿಕ ಏನಿಲ್ಲ, ಒಳ್ಳೆ ಚೆನ್ನಾಗಿದೆ. ಆದಷ್ಟು ನೀವು ಸಹ ಈ ಥರ ಒಳ್ಳೆ ಬೆಳವಣಿಗೆಗೆ ನೀವು ನಾಟಿ ಕೋಳಿಗಳಿಗೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ದಯವಿಟ್ಟು ಶೇರ್ ಮಾಡಿ. ಮಾಹಿತಿ ರವಾನೆ ಆದಷ್ಟು ಪಾಪ ಅವ್ರಿಗೂ ಸಹ ಅನುಕೂಲ ಆಗಲಿ. ನಾಟಿ ಕೋಳಿ ಸಾಗಾಣಿಕೆ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಬೆಂಬಲ ಸದಾ ಇರಲಿ.